ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗೈಸ್? ನಾನಂತೂ ಸೂಪರ್ ಆಗಿದ್ದೀನಿ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ರೆಸಿಪಿ ಬಂದು ಮಸಾಲ ಮಜ್ಜಿಗೆ. ಹೊರಗಡೆ ನೀವೀಗ ನೋಡ್ತಾ ಇರ್ಬೋದು, ದಿನದಿಂದ ದಿನಕ್ಕೆ ಬಿಸಿಲು ತುಂಬಾ ಜಾಸ್ತಿ ಆಗ್ತಿದೆ. ಈ ಟೈಮಲ್ಲಿ ನೀವು ತಂಪಾಗಿರೋ ಮಸಾಲ ಮಜ್ಜಿಗೆನ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಹಿತವಾಗಿರುತ್ತೆ. ಕೇವಲ ಬೇಸಿಗೆಗಾಲದಲ್ಲಿ ಮಾತ್ರ ಅಲ್ಲ, ನೀವು ಮನೇಲಿ ನಾನ್ ವೆಜ್ ಮಾಡಿದಾಗ ಅಥವಾ ಹೆವಿ ಮಿಲ್ಗಳನ್ನ ಮಾಡಿದಾಗ ಕೊನೆಯಲ್ಲಿ ನೀವು ಮಸಾಲ ಮಜ್ಜಿಗೆನ ಮಾಡಿ ಕುಡಿಯೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ಡೈಜೆಷನ್ ಆಗುತ್ತೆ. ಹಾಗೆ ಯಾರ್ಯಾರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ ಅವರು ಊಟ ಆದ ನಂತರ ಈ ಮಸಾಲ ಮಜ್ಜಿಗೆನ 1 ಲೋಟ ಮಾಡಿಕೊಂಡು ಕುಡಿಯೋದ್ರಿಂದ ನಿಮಗೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದಿಲ್ಲ. ಹಾಗೆ ತುಂಬಾ ಹೆಲ್ತಿಯಾಗಿರೋ ಈ ಮಸಾಲ ಮಜ್ಜಿಗೆ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಮರಿದೆ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಹೊಸ ವೀಡಿಯೋಸ್ ನಿಮಗೆ ಮೊದಲು ಬರುತ್ತೆ. ಗೈಸ್ ಬನ್ನಿ, ಹಾಗಿದ್ರೆ ತುಂಬಾ ರುಚಿಯಾಗಿರೋ ಹಾಗೂ ತಂಪಾಗಿರೋ ಈ ಮಸಾಲ ಮಜ್ಜಿಗೆ ರೆಸಿಪಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಗೈಸ್, ನಾನಿಲ್ಲಿ 1 ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಇದನ್ನು ವಿಸ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ನಿಮಗೆ ಮಜ್ಜಿಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀವು ಮೊಸರನ್ನ ತೊಗೊಳ್ಳಿ. ಹಾಗೆ ನಾನಿಲ್ಲಿ 1 ಕಪ್ಪಲ್ಲಿ 1/4 ಕಪ್ಪಷ್ಟು ಕರಿಬೇವು ಸೊಪ್ಪನ್ನ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಬಳಸ್ತೀನಿ ನಾನು. ಹಾಗೆ ನಾನಿಲ್ಲಿ 1 ಕಪ್ನಲ್ಲಿ 1/2 ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದನ್ನು ಪೂರ್ತಿಯಾಗಿ ಬಳಸ್ಕೊತೀನಿ. ಹಾಗೆ ನಾನಿಲ್ಲಿ ಅದೇ ರೀತಿ 1 ಕಪ್ನಲ್ಲಿ 1/4 ಕಪ್ಪಷ್ಟು ಗಾರ್ನಿಷ್ಗೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಅರ್ಧ ಇಂಚಿನಷ್ಟು ಶುಂಠಿನ ತೊಗೊಂಡಿದ್ದೀನಿ. ಹಾಗೆ 2 ಮೆಣಸಿಕಾಯಿನ ತೊಗೊಂಡಿದ್ದೀನಿ. ನಾನು ಇದರಲ್ಲಿ 1 ಮೆಣಸಿಕಾಯಿನ ಬಳಸ್ಕೊತೀನಿ, ಯಾಕಂದರೆ ತುಂಬ ಖಾರ ಆಗಿಬಿಡುತ್ತೆ. ಹಾಗೆ ನಾನಿಲ್ಲಿ ಜೀರಿಗೆ ಪುಡಿನ ತೊಗೊಂಡಿದ್ದೀನಿ. ಸುಮಾರು ಅರ್ಧ ಟೀ ಸ್ಪೂನಷ್ಟು ನಾನು ಬಳಸ್ಕೊತೀನಿ. ನೀವು ಬೇಕಿದ್ರೆ ಜೀರಿಗೆನೂ ಕೂಡ ಬಳಸ್ಕೋಬೋದು. ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ನೀರನ್ನು ತೊಗೊಂಡಿದ್ದೀನಿ. ನಮಗೆ ಸುಮಾರು 2 ಲೋಟದಷ್ಟು ನೀರನ್ನು ಬೇಕಾಗುತ್ತೆ. ನಿಮಗೆ ಮಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೀವು ನೀರನ್ನು ಸೇರಿಸ್ಕೋಬೋದು. ಹಾಗೆ ನಾನಿಲ್ಲಿ ಇದನ್ನೆಲ್ಲ ಕುಟ್ಟೋದಕ್ಕೆ ಇಲ್ಲಿ ಕುಟಾಣಿನ ತೊಗೊಂಡಿದ್ದೀನಿ. ಹಾಗೆ ನಾವು ಇದ್ರ ಜೊತೆಗೆ ಐಸ್ ಕ್ಯೂಬ್ನ ಮಿಸ್ ಮಾಡದೆ ಬಳಸ್ಕೋಬೇಕು, ಯಾಕಂದರೆ ಈ ಬೇಸಿಗೆಗೆ ಮಜ್ಜಿಗೆ ತುಂಬಾ ತಂಪಾಗಿರೋದು ಇಂಪಾರ್ಟೆಂಟ್, ಅದನ್ನು ಮರಿಬೇಡಿ. ನಾನಿಲ್ಲಿ ಕುಟಾಣಿನ ತೊಗೊಂಡು ಇದರಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೋತೀನಿ. ಅರ್ಧದಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ, ಇಲ್ಲಿರೋ ಅಷ್ಟು ಪೂರ್ತಿ ಕೊತ್ತಂಬರಿ ಸೊಪ್ಪನ್ನ ನಾನು ಯೂಸ್ ಮಾಡ್ಕೋತಿದ್ದೀನಿ. ಹಾಗೆ ನಾನಿಲ್ಲಿ ಖಾರಕ್ಕೋಸ್ಕರ 1 ಮೆಣಸಿಕಾಯಿನ ಬಳಸ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ನಿಮಗೆ ತೋರಿಸಿದ್ದ ಶುಂಠಿ ಪ್ರಮಾಣದಲ್ಲಿ ಅರ್ಧದಷ್ಟು ಶುಂಠಿನ ತೊಗೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ಈ ರೀತಿ ಇದೆಲ್ಲನೂ ಹಾಕಿ ನಾವೀಗ ಇದನ್ನು 1-2 ನಿಮಿಷ ಚೆನ್ನಾಗಿ ಜಜ್ಕೋಬೇಕು. ಇದನ್ನು ಜಜ್ಜಿ ಪೇಸ್ಟ್ ಮಾಡ್ಕೋಬೇಕು. ತುಂಬ ಫೈನ್ ಪೇಸ್ಟ್ ಮಾಡೋ ಅವಶ್ಯಕತೆ ಏನೂ ಇಲ್ಲ, ತರ್ತರಿಯಾಗೇ ಇರಲಿ, ಚೆನ್ನಾಗಿರುತ್ತೆ. ಬನ್ನಿ ಗೈಸ್, ಈಗ ಪೇಸ್ಟ್ ರೆಡಿಯಾಗಿದೆ. ನಾನಿಲ್ಲಿ ಇದನ್ನು 1 ಸ್ಮಾಲ್ ಕಪ್ಗೆ ಹಾಕೋತೀನಿ. ನೋಡ್ತಾ ಇದ್ದೀರಾ ಅಲ್ವಾ, ಈ ರೀತಿ ಇದೆ ಪೇಸ್ಟ್. ನಾವು ಇದನ್ನು ಬೇಕಿದ್ರೆ ಜಾಸ್ತಿ ಮಾಡಿಕೊಂಡು ಅದನ್ನು ಒಂದು ಗ್ಲಾಸ್ ಕಂಟೈನರ್ನಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಸುಮಾರು 1 ವಾರ ಇಟ್ಕೋಬೋದು. ನಿಮಗೆ ಬೇಕಾದಾಗ ಕ್ವಿಕ್ಕಾಗಿ ಈ ಪೇಸ್ಟ್ನ ಹಾಕ್ಕೊಂಡು ಮಸಾಲೆ ಮಜ್ಜಿಗೆನ ಮಾಡ್ಕೊಂಡು ಬಿಡ್ಬೋದು. ಬನ್ನಿ ಇವಾಗ ಮಸಾಲ ಮಜ್ಜಿಗೆನ ರೆಡಿ ಮಾಡ್ಕೊಬಿಡೋಣ. ಗೈಸ್, ನಾನಿಲ್ಲಿ 1 ಬೌಲ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಚೊಂಬು ಅಥವಾ ಜಗ್ನ ಯೂಸ್ ಮಾಡಿಕೊಂಡು ಮಸಾಲ ಮಜ್ಜಿಗೆನ ಮಾಡ್ಕೊಳ್ಳಿ. ನಾನಿಲ್ಲಿ ಈ ಬೌಲ್ಗೆ ಆಲ್ರೆಡಿ ಬಿಸ್ಕ್ ಮಾಡಿರೋ ಅಂತಹ ಮಜ್ಜಿಗೆನ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಮಸಾಲ ಮಜ್ಜಿಗೆನ ಮಾಡ್ಕೋತಾ ಇದ್ದೀನಿ. ನಾನೀಗ ಇದಕ್ಕೆ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡರ್ನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಜೀರಿಗೆನ ಕುಟಾಣಿಯಲ್ಲಿ ಕುಟ್ಬೇಕಾರೆ ಕುಟ್ಕೊಂಡು ಕೂಡ ಮಾಡ್ಕೋಬಹುದು. ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ. ಇವಾಗ ನಾನಿದಕ್ಕೆ ಇಲ್ಲಿ ನಾವು ಮಾಡ್ಕೊಂಡಿರೋ ಪೇಸ್ಟ್ನ ಸುಮಾರು 3/4 ಭಾಗದಷ್ಟು ಹಾಕೋತಾ ಇದ್ದೀನಿ. ಕೊನೆಯಲ್ಲಿ ಬೇಕಿದ್ರೆ ನಾವು ಎಕ್ಸ್ಟ್ರಾ ಏನಿದೆ ಅದನ್ನು ಸೇರಿಸ್ಕೊಳ್ಳೋಣ ಟೇಸ್ಟ್ನ ನೋಡಿಕೊಂಡು. ನಾನೀಗ ಇದಕ್ಕೆ ಇಲ್ಲಿ 2 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಇದನ್ನು 1 ಸ್ಪೂನ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಗೈಸ್, ಈ ಟೈಮಲ್ಲಿ ಟೇಸ್ಟ್ನ ನೋಡಿಕೊಂಡು ನೀವು ಉಪ್ಪು ಬೇಕಾದರೆ ಉಪ್ಪು ಅಥವಾ ಏನು ಮಾಡಿದ್ದೀವಿ ಆ ಪೇಸ್ಟ್ ಏನಾದರೂ ಬೇಕಿದ್ರೆ ಅದನ್ನು ಕೂಡ ಸೇರಿಸ್ಕೋಬೋದು. ನನಗಿಲ್ಲಿ ಪೇಸ್ಟ್ ಬೇಕಾಗಿತ್ತು, ಹಾಗಾಗಿ ನಾನು ಮತ್ತೆ ಹಾಕೋತಾ ಇದ್ದೀನಿ. ಗೈಸ್, ಇವಾಗ ಈ ಮಜ್ಜಿಗೆನ ತಂಪು ಮಾಡೋದಕ್ಕೆ ನಾವಿಲ್ಲಿ ಐಸ್ ಕ್ಯೂಬ್ನ ಬಳಸ್ಕೋತಾ ಇದ್ದೀವಿ. ನಿಮಗೆ ಐಸ್ ಕ್ಯೂಬ್ ಎಷ್ಟು ಬೇಕು ಅಂದರೆ ನೀವು ಕೋಲ್ಡು ಯಾವ ಲೆವೆಲಲ್ಲಿ ಕುಡಿತೀರಾ, ಮೀಡಿಯಮ್ ಕಡಿಮೆನಾ ಅಥವಾ ಜಾಸ್ತಿನ, ಅದನ್ನ ನೋಡಿಕೊಂಡು ನೀವು ಇಲ್ಲಿ ಐಸ್ ಕ್ಯೂಬ್ನ ಬಳಸ್ಕೋಬೇಕಾಗತ್ತೆ. ಬೇಸಿಗೆಯಲ್ಲಿ ಮಸಾಲ ಮಜ್ಜಿಗೆನ ಮಾಡ್ತಾ ಇದ್ದೀರಾ ಅಂದರೆ ಮಿಸ್ ಮಾಡದೆ ಐಸ್ ಕ್ಯೂಬ್ನ ಬಳಸ್ಕೊಳ್ಳಿ. ಇಲ್ಲ ಅಂದರೆ ಅದು ತಂಪಾಗಿರೋದಿಲ್ಲ. ಬೇರೆ ಟೈಮಲ್ಲಿ ಮಾಡ್ತಾ ಇದ್ದೀನಿ ಅಂತಂದರೆ ನೀವು ಹಾಕ್ತಾ ಇದ್ರೂ ಕೂಡ ನಡೆಯುತ್ತೆ. ಆವಾಗ ಐಸ್ ಕ್ಯೂಬ್ನ ಸ್ಕಿಪ್ ಮಾಡ್ಕೊಳ್ಳಿ ಅಷ್ಟೇ. ಐಸ್ ಕ್ಯೂಬ್ನ ಹಾಕಿ ಸುಮಾರು 20 ಸೆಕೆಂಡ್ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಐಸ್ ಕ್ಯೂಬ್ ಕರಗಿ ನಿಮಗೆ ತಂಪಾಗಿರೋ ಮಸಾಲ ಮಜ್ಜಿಗೆ ರೆಡಿ ಆಗಿಬಿಡುತ್ತೆ. ತುಂಬಾ ರುಚಿ ಹಾಗೂ ತುಂಬಾ ಹೆಲ್ತಿಯಾಗಿರೋ ಮಸಾಲ ಮಜ್ಜಿಗೆ ರೆಸಿಪಿ ಈ ರೀತಿ ರೆಡಿಯಾಗಿದೆ. ನಾನಿವತ್ತು ಮಾಡಿರೋ ಮಸಾಲ ಮಜ್ಜಿಗೆ ಆ್ಯಕ್ಚುಲಿ ನಿಮಗೆ ನಂದಿನಿ ಡೈರಿಯಲ್ಲಿ ಏನು ಮಸಾಲ ಬಟರ್ ಮಿಲ್ಕ್ ಸಿಗುತ್ತೋ ಅದೇ ರೀತಿ ಮಸಾಲ ಮಜ್ಜಿಗೆ, ಏನು ಟೇಸ್ಟಲ್ಲಿ ಕಾಂಪ್ರಮೈಸೇ ಇಲ್ಲ. ನಾನು ಡಿಗ್ರಿ ಓದ್ತಿದ್ದಾಗ ದಿನಾಲೂ ಬೇಸಿಗೆಯಲ್ಲಿ ಬಿಡದೆ
ನಂದಿನಿ ಡೈರಿಯಲ್ಲಿ ಹೋಗಿ ಮಸಾಲ ಮಜ್ಜಿಗೆನ ತೊಗೊಂಡು ಕುಡಿತಾ ಇದ್ದೆ, ಯಾಕಂದರೆ ಅಷ್ಟೊಂದು ಬಿಸಿಲು ಇರ್ತಾ ಇತ್ತು. ಸೊ ಮಸಾಲ ಮಜ್ಜಿಗೆ ಕುಡಿದ್ರೆ ಆ ಡೇ ಕಂಪ್ಲೀಟ್ ಅನ್ನೋ ಥರ ಫೀಲ್, ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೆ. ಸೊ ಅವಾಗಿಂದನೂ ನನಗೆ ಇದೇ ರೀತಿ ಮಾಡಿ ಅಭ್ಯಾಸ ನಮ್ಮ ಮನೇಲಿ. ಕೆಲವರು ಇದಕ್ಕೆ ಪುದೀನ, ಮೆಣಸು, ಬೆಳ್ಳುಳ್ಳಿನ ಬಳಸ್ತಾರೆ, ಬಟ್ ನನಗೆ ಆ ಫ್ಲೇವರ್ ಅಷ್ಟೊಂದು ಇಷ್ಟ ಆಗಲ್ಲ. ಇದು ನಿಮಗೆ ಪ್ಯೂರ್ ನಂದಿನಿ ಡೈರಿಯಲ್ಲಿ ಏನು ಸಿಗುತ್ತೆ ಅದೇ ರೀತಿ ಮಸಾಲ ಬಟರ್ ಮಿಲ್ಕ್ ಆಗಿರುತ್ತೆ. ಒಂದ್ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಸಮ್ಮರ್ಗೆ ಯೂಸ್ಫುಲ್ ಆಗೋ ರೆಸಿಪಿ ಹಾಗೆ ಹೊಸ ಹೊಸ ರೆಸಿಪೀಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಹಾಗಿದ್ರೆ ನಾಳೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಬಾಯ್.